ಈ ಮರದ ಹೆಸರು ಕದಂಬ ಎಂದಿದೆ. ನಾವು ಇಂದು ಖಗೋಳಶಾಸ್ತ್ರದ ಅಭ್ಯಾಸ ಮಾಡುತ್ತಿರುವ ಆಯುಕಾದ ಪರಿಸರದಲ್ಲಿ ಕದಂಬ ಮರದ ಕೆಳಗೆ ಕುಳಿತಿದ್ದೇವೆ. ಇದು ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯದಲ್ಲಿದೆ. ಈ ಕದಂಬ ಗಿಡವು ಒಂದು ಮಹತ್ವದ ಗಿಡ ಇದೆ. ಇದಕ್ಕಾಗಿ ಒಂದು ಬಹು ಮೋಜಿನ ಇತಿಹಾಸವಿದೆ. ಈ ಗಿಡವನ್ನು ಹಿಂದಿ ಕವಿ ಸೂರದಾಸರು ತಮ್ಮ ಪದಗಳಿಂದ ಅಮರ ಮಾಡಿದ್ದಾರೆ. ಯಮುನೆಯ ತೀರದಲ್ಲಿರುವ ಕದಂಬ ಗಿಡಗಳ ಕೆಳಗೆ ಕುಳಿತು ಶ್ರೀಕೃಷ್ಣನು ಕೊಳಲು ಊದುತ್ತಿರುವ ವರ್ಣನೆಗಳು ಇವನ ಪದ್ಯಗಳಲ್ಲಿವೆ. ಇದು ಕದಂಬ ಗಿಡದ ಹಣ್ಣು. ಇದು ಚೆಂಡಿನ ಆಕಾರದ್ದು. ಅದರ ಮೇಲೆ ಸಾಕಷ್ಟು ಮುಳ್ಳುಗಳು ಚುಚ್ಚಿದಂತೆ ಕಾಣುತ್ತವೆ. ಇಲ್ಲಿ ನೂರಾರು ಎಸಳುಗಳಿವೆ. ಕದಂಬ ಗಿಡವು ಖಗೋಳದ ಸಂಶೋಧನೆಯಲ್ಲಿ ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಭಾರತೀಯ ಖಗೋಳಶಾಸ್ತ್ರದ ಆರ್ಯಭಟ್ಟನಿಗೆ ಈ ಸೃಷ್ಟಿಯ ಮೇಲಿನ ಗುರುತ್ವಾಕರ್ಷಣ ಶಕ್ತಿಯ ಬಗ್ಗೆ ಈ ಹಣ್ಣಿನಿಂದ ತಿಳಿದಿದೆ ಎಂದು ಕಥೆಯಿದೆ. ಈ ಹಣ್ಣಿನ ಮೇಲೆ ನಾನು ಒಂದು ಕಡ್ಡಿಯನ್ನು ಚುಚ್ಚಿದ್ದೇನೆ. ಈ ಹಣ್ಣು ಪೃಥ್ವಿ ಹಾಗೂ ಈ ಕಡ್ಡಿ ಮನುಷ್ಯನೆಂದು ತಿಳಿಯುವ. ಇನ್ನೊಂದು ಕಡ್ಡಿಯನ್ನು ಮಗ್ಗಲಲ್ಲೇ ಚುಚ್ಚುವ. ಈತನೂ ಕೂಡ ಮನುಷ್ಯನೇ. ಈ ಪೂರ್ಣ ಸ್ಫಿಯರ್ ಗೋಲವೇ ಮನುಷ್ಯರಿಂದ ಮೇಲೆ ಕೆಳಗೆ ಎರಡೂ ಬದಿಗಳಲ್ಲಿ ತುಂಬಿ ಹೋಗಿದೆ. ಆದರೂ ಈ ಪೃಥ್ವಿಯ ಬುಡದಲ್ಲಿಯ ಪೃಷ್ಠಭಾಗದಲ್ಲಿನ ಮನುಷ್ಯರು ಕೆಳಗೆ ಬೀಳುವುದಿಲ್ಲ. ಏಕೆಂದರೆ ಪೃಥ್ವಿಯ ಗುರುತ್ವಬಲವು ಅವರನ್ನು ಹಿಡಿದಿಟ್ಟಿದೆ. ಇದನ್ನೆಲ್ಲ ಆರ್ಯಭಟ್ಟರು 1500 ವರ್ಷಗಳ ಹಿಂದೆ ಕಂಡುಹಿಡಿದಿದ್ದರು. ಈ ರೀತಿಯಾಗಿ ಈ ಕದಂಬ ಗಿಡವು ಖಗೋಳಶಾಸ್ತ್ರದಲ್ಲಿಯ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ.